ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಇಡ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೊದಲು 3 ಲೋಟದಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ, ಇಲ್ಲ ಇಡ್ಲಿ ಅಕ್ಕಿ ಆದರೂ ಪರವಾಗಿಲ್ಲ. ಅರ್ಧ ಲೋಟದಷ್ಟು ಉದ್ದಿನಕಾಳು, ಅರ್ಧ ಲೋಟದಷ್ಟು ಗಟ್ಟಿ ಅವಲಕ್ಕಿ, ಅರ್ಧ ಟೀ ಸ್ಪೂನಷ್ಟು ಮೆಂತ್ಯಕಾಳನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಈವ್ನಿಂಗ್ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ರೈಸ್ನ ಮಿಕ್ಸಿಗೆ ಹಾಕಿ ಆ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಬೇಕು. ಮಾಡಿದ ನಂತರ ಸ್ವಲ್ಪ ಉಪ್ಪು ಮತ್ತು ಸೋಡಾನ ಹಾಕಿ, ನೈಟ್ ಸೋಡಾ ಉಪ್ಪು ಹಾಕೋದ್ರಿಂದ ಬೆಳಿಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ಇಡ್ಲಿ ಪ್ಲೇಟ್ಗೆ ಹಾಕೊಳ್ಳೋಣ. ಇಡ್ಲಿ ಹಿಟ್ಟನ್ನು ಹಾಕೊಂಡ ನಂತರ ಅದನ್ನು 10 ರಿಂದ 15 ನಿಮಿಷ ನಾವು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಇಡ್ಲಿನ. ಆವಾಗ ಇಡ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನಾವು ಏನಕ್ಕೆ ಸಾಫ್ಟಾಗಿ ಬರುತ್ತೆ ಅಂದರೆ, ನಾವು ಸ್ವಲ್ಪ ಅನ್ನನ ಹಾಕೋದ್ರಿಂದ ಅದು ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಕೆಲವರು ಹೇಳ್ತಾರೆ ಗಟ್ಟಿ ಬರುತ್ತೆ ಅಂತ, ಬಟ್ ಚಾನ್ಸ್ ಇಲ್ಲ. ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ. ಈಗ ಇಡ್ಲಿನೂ ರೆಡಿಯಾಗಿದೆ. ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಲೋಟದಷ್ಟು ನಾನು ತೊಗರಿಬೇಳೆನ ತೊಗೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ನೀರು ಹಾಕಿದ ನಂತರ ಸ್ವಲ್ಪ 5 ರಿಂದ 6 ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಟೊಮೆಟೊ, ಕ್ಯಾರೆಟ್, ನುಗ್ಗೆಕಾಯಿ, ಈರುಳ್ಳಿ, ನವಿಲುಕೋಸು ಹಾಗೂ ಬೀನ್ಸ್ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಆ ಬೇಳೆ ಜೊತೆಗೆ ಹಾಕಿ ಬೇಯೋದಕ್ಕೆ ಬಿಡೋಣ. ಅದಾದ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ. ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ನೆನೆಸ್ಕೊಂಡು ರಸ ತೆಗೆದಿಟ್ಕೊಂಡಿರೋಣ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಇಂಗು ಹಾಕಲೇಬೇಕು, ಅದೇ ರುಚಿ ಕೊಡೋದು. ಹಿಂಗು, ಸಾಸಿವೆ, ಕರಿಬೇವು ಅಷ್ಟೇ ಸಾಕು ಒಗ್ಗರಣೆಗೆ ಹಾಕ್ಬಿಟ್ಟು ನಾವು ಏನು ಬೇಯಿಸಿಟ್ಕೊಂಡಿದ್ದೀವಲ್ಲ ತರಕಾರಿ ಮತ್ತು ಬೇಳೆನ ಆ ಒಗ್ಗರಣೆಗೆ ಹಾಕೊಳ್ಳೋಣ. ಹುಣಸೆ ಹಣ್ಣಿನ ರಸಕ್ಕೆ 1 ಸ್ಪೂನ್ ಖಾರದ ಪುಡಿ, 3 ಸ್ಪೂನ್ MTR ಸಾಂಬಾರು ಪುಡಿ, 1 ಸ್ಪೂನ್ ರಸಂ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಹುಣಸೆಹಣ್ಣಿನ ರಸಕ್ಕೆ ಮಿಕ್ಸ್ ಮಾಡಿದಾಗ ಒಳ್ಳೆ ಪೇಸ್ಟ್ ಆಗುತ್ತೆ. ಆ ಪೇಸ್ಟನ್ನು ಈ ಬೇಳೆ ಜೊತೆಗೆ ಮಿಕ್ಸ್ ಮಾಡಿ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳೋಣ. ಉಪ್ಪು ಖಾರ ನೋಡಿಕೊಂಡು ಬೇಕಾದ್ರೆ ನೀವು ಅದಕ್ಕೆ ಹಾಕ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಬೇಕಂದರೆ. ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಒಳ್ಳೆ ರುಚಿ ಕೊಡುತ್ತೆ. ಇದಕ್ಕೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಮರಳೋದಕ್ಕೆ ಬಿಡೋಣ. ಸ್ವಲ್ಪ ಸಾಂಬಾರು ಇಲ್ಲಿ ಗಟ್ಟಿಯಾಗಿದೆ. ನಿಮಗೆ ಬೇಕಂದರೆ ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಳ್ಳಿ, ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ನಿಮಗೆ ಅನ್ನಕ್ಕೂ ಕೂಡ ಊಟ ಮಾಡ್ಬೋದು, ಅನ್ನ ಸಾಂಬಾರು ಕೂಡ ಊಟ ಮಾಡ್ಬೋದು. ನೋಡಿ, ಇಡ್ಲಿ ಸಾಂಬಾರು ರೆಡಿಯಾಗಿದೆ. ವಡಾನ ಇನ್ನೊಂದು ವಿಡಿಯೋದಲ್ಲಿ ರೆಸಿಪಿನ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.